ಕೊತ್ತಂಬರಿ ಸೊಪ್ಪ, ಕರ್ಬೇವಿನ ಸೊಪ್ಪ, ಇಲ್ಲ ಕರಿಬ ಸೊಪ್ಪನ? ಹೇಳಜ್ಜಿ. ಲೆಮನ್ ಟೀ, ಬ್ಲ್ಯಾಕ್ ಟೀ ಅಂದ್ರೆ ನೋಡು ಅಜ್ಜಿ ಪ್ಲಾಸ್ಟಿಕ್. ನಾನು ಹೋಗಿ ಅಂಗಡಿಯಾಗ ಕ್ಲಿಕ್ಕರ್ ಅಂತ ಕೊಡಪ್ಪ ಅಂತ ಚಪ್ಪಲಿ ಕೊಟ್ಟ. ನೆಮ್ಮದಿ ಬೇಕಾ? ಬನ್ರಿ ಮಂತ್ರಾಲಯಕ್ಕೆ. ಏನ್ ಕೇಳಿ ನಾವು ಇವಾಗ ಸುತ್ತೋದು? ಕಾಸಿದ್ದಾಗ ಸುತ್ತೋದಲ್ಲ, ವಯಸ್ಸಿದ್ದಾಗ ಸುತ್ತಬೇಕು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶಶಾಂಕ್ ಆಚಾರ್ಯ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನನಗೆ ಗೊತ್ತಿಲ್ಲ ಇನ್ನ ಕರೆಕ್ಟಾಗಿ. ಸೊ ಮನೆಯವರೆಲ್ಲ ಪ್ಲಾನ್ ಮಾಡಿದ್ದಾರೆ ಎಲ್ಲ ಅಂತ. ಸೊ ಹೋಗ್ತಾ ನೋಡೋಣ ಬನ್ನಿ. ಸೊ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಕುರ್ತಿಯಿಂದ. ಸೊ ನಮ್ಮ ತಾತ ಅವ್ರ ಮನೆ ಇಂದ, ಆ್ಯಕ್ಚುಲಿ ನಮ್ಮ ಅಮ್ಮ ಅವ್ರ ಮನೆ ಇದು. ನಮ್ಮ ತಾತ ಅವ್ರನ್ನ ಪಿಕ್ ಮಾಡಕ್ಕೆ ಬಂದಿದ್ದೀನಿ. ನೋಡಿ, ನಮ್ಮ ತಾತ ಅವರಲ್ಲಿದ್ದಾರೆ. ಇನ್ನು ನಮ್ಮ ಅಜ್ಜಿ ಬರಬೇಕು. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಏನು ಸಮಾಚಾರ? ಹೇಳ್ಬೇಕು, ನಾವು ಟ್ರಿಪ್ ಹೋಗ್ತಾ ಇದೀವಿ. 3 days ಟ್ರಿಪ್ಪಾ? ನನಗೆ ಗೊತ್ತಿಲ್ಲ ಗೈಸ್ ಇನ್ನು ಎಲ್ಲೆಲ್ಲಿ ಹೋಗ್ತಾರೆ ಏನು ಅಂತ. ಸೊ ಲೆಟ್ಸ್ ಗೋ ಗೈಸ್. ಸೊ ಇವಾಗ ಇಲ್ಲಿಂದ ಕುರ್ತಿಯಿಂದ ಬಳ್ಳಾಪುರಕ್ಕೆ ಹೋಗಬೇಕು. ಸೊ ಆಲ್ರೆಡಿ ನಮ್ಮ ಅಕ್ಕ ಅವರೆಲ್ಲ ಅಲ್ಲಿ ಇದ್ದಾರೆ. ಸೊ ಲೆಟ್ಸ್ ಗೋ ಗೈಸ್. ಸೊ 8 o'clock ಹೋಗ್ತೀವಿ ಅಂತ ಅಂದ್ಕೊಂಡು ಇನ್ನು 10 o'clock ಹತ್ರ ಆಯಿತು, ಇನ್ನೂ ಹೋಗಿಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಕಾರಲ್ಲೆಲ್ಲ, ಟಿ ಟಿಲಿ ಬೆಸ್ಟು. ಓಹೋ ಸಾಕಾ? ಇನ್ನು ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವ್ರು ಇನ್ನೂ ಕುತ್ಕೊಂಡೇ ಇದ್ದಾರೆ. ಇಲ್ಲಿರೋರು ಇಷ್ಟು ಜನ, ಏನು ಇಲ್ಲಿರೋರು ಇಷ್ಟು ಜನನೂ ಬರ್ತಾರೆ. ನಮ್ಮ ಅಕ್ಕ ಪ್ರೀ ಬರ್ತ್ಡೇ ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ. ನಮ್ಮ ಅಕ್ಕ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ಇವಾಗ ಹೋಗ್ತಾ ಇರೋ ಟ್ರಿಪ್ಪು 1 hour ಆ ಟೈಮಲ್ಲಿ, ನಾವು 1 hour ಹೋಗೋ ಟೈಮಲ್ಲಿ ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ ಆಗಿ ಇವಾಗ ಹೋಗ್ತಾ ಇರೋದು. ಹೇಳೋ, ಹೇಳ್ತಾ ಡಿಸೆಂಬರ್ ಅಲ್ಲಿ ಹೋಗಿದ್ರೆ ಯಾರು ಬರ್ತಾ ಇದ್ದಿಲ್ಲ. ಅದಕ್ಕೆ ಇವಾಗ ಜಾನ್ವರಿಯಲ್ಲಿ ಎಲ್ಲಾರು ಬರ್ತಿದ್ದಾರೆ. ಕ್ಯಾನ್ಸಲ್ ಆಗಿತ್ತು, ಇವಾಗ ಎಲ್ರು ಹೋಗುತ್ತಾರೆ. ಹೋಗೋಣ ಬನ್ನಿ. ಲೆಟ್ಸ್ ಗೋ ಗೈಸ್. ಅದು ಅಲ್ಲಿಗೆ ಅಮ್ಮ ಬರೋದು. ನಾವು 4 ಜನ ಯೂತ್ಸು. ಪುರಾಣ ಏನು ಪುರಾಣ ಇರ್ಸಕ್ಕೆ? ನಮಗೋಸ್ಕರ ಫ್ರೂಟ್ಸ್ ನನಗೋಸ್ಕರ ಸ್ಪೆಷಲ್ ಸೀಟ್ ಬೇರೆ ಮಾಡೋರೆ ನೋಡಿ. ಎಲ್ಲರಿಗೂ ಒಂದು ಸೀಟ್ ಕವರ್ ಅದೇ, ನಮಗೆ ಒಂದು ಸೀಟ್ ಕವರ್. ಶಿಫ್ಟ್ ಆಗ್ತಾ ಇರ್ತಿದ್ವಿ. ನಂಗೆ ಸ್ಪೆಷಲ್ ಸೀಟ್ ಇದು. ನಾನು ಕೂತ್ಕೊಂತೀನಿ. ಸೊ ಎಕ್ಸಾಕ್ಟ್ 10ಗೆ ಬಿಡ್ತಾ ಇದೀವಿ. 7 ಗಂಟೆಗೆ ಹೇಳ್ಬಿಟ್ಟು 10 ಗಂಟೆಗೆ ಹೋಗ್ತಾ ಇದೀವಿ. ಏನ್ ಮಾಡೋದು, ಬಳ್ಳಾಪುರ ಲಿವಿಂಗ್. ಬಳ್ಳಾಪುರ ನರಸಿಂಹರಾಜ್. ಸೈನಿಂಗ್ ಆಫ್ ಟು ಬಳ್ಳಾಪುರ. ಸೈನಿಂಗ್ ಆಫ್. ವ್ಲಾಗ್ ಅಲ್ಲ. ಟುವರ್ಡ್ಸ್ ಗೋಯಿಂಗ್ ಟು ಮಂತ್ರಾಲಯ ಗೈಸ್. ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದ್ದು. ಸೊ ಇನ್ನ 270 kilometers ಏನೋ ಇದೆ. ನಾವೊಂದು 5 o'clock ರೀಚ್ ಆಗ್ತೀವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಟ್ರಾವೆಲ್. ಮಂತ್ರಾಲಯ ಹೇಳಿದ್ರೆ ಡೈಮಂಡ್ಸ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ನನ್ಗೊಂಥರ ಫೀಲ್ ಆಗ್ತಿದೆ ಯಾವಾಗೂ ಕಾರಲ್ಲಿ ಹೋಗಿ ಏನೋ ಒಂಥರ ಇಸ್ರಾಮಾಗಿ. ನನ್ಗೆ ಓಡಿಸ್ತಾ ಇಲ್ಲ, ಅದ್ಬಿಡು. ಅದಕ್ಕೆ ನನಗೇನೋ ಒಂಥರ ಫೀಲ್ ಆಗ್ತೈತೆ. ಸ್ವಲ್ಪ ಆರಾಮಾಗಿರ್ಬೋದಲ್ಲ ಈಗ. ಕಾಲುಗಳೆಲ್ಲ ಏನಪ್ಪ ಫ್ರೀ ಆಗವೆ ಅನ್ಸುತ್ತೆ. ಇನ್ನೊಂದು ನಾವು ಎಷ್ಟು ವರ್ಷ ಆಗಿದ್ವಿ, ಬೇಜಾನು ವರ್ಷ. ನಾನು TTಯಲ್ಲಿ ಯಾವಾಗ ಟ್ರಾವೆಲ್ ಮಾಡೋದು ಮಾಡೇ ಇಲ್ಲ. ಆದ್ರೆ TTಯಲ್ಲಿ ಇಟ್ಸೋದೆ ಅಷ್ಟೇ. ಬಾವ ಅವರು ಬುಕ್ ಓದ್ತಾ ಇದ್ದಾರೆ. ಯಾವ ಬುಕ್ ಅಂತ ಕೇಳೋಣ. ಯಾವ ಬುಕ್ಕು?
ಏನು PDF ಮಾಡಿದ್ದೀರಾ? ಅವ್ರು ಅದಕ್ಕಂತಾನೆ ಸಪ್ರೇಟಾ? ಡೌನ್ಲೋಡ್ ಮಾಡ್ಬೋದು. ಹೌದಾ? ಆ್ಯಪ್ಗಳಿರುತ್ತಲ್ಲ, ಆ್ಯಪ್ಗಳಲ್ಲಿ ಸಿಕ್ಕಲ್ವಾ? ಅಲ್ಲ PDF ಫಾರ್ಮ್ ಅಲ್ಲ, ಅವ್ರ ಮೊಬೈಲಲ್ಲಿ ನೋಡೋಕ್ಕಾಗಲ್ಲ ಅಂತಾನೆ ಇದು OnePlus ನೋಟ್ ಪ್ಯಾಡ್ ಅದು ತಗೊಂಡು ಅದ್ರಲ್ಲಿ ಹೋಗ್ತಾರೆ. ಓ ಹಂಗೆ. ಕೆಲವು ವೆಬ್ಸೈಟ್ಸ್ ಇದೆ, ಫ್ರೀ ಬುಕ್ಸ್ ಸಿಗುತ್ತೆ, ಇದೆ, ಓಲ್ಡ್ ಬುಕ್ಸ್ ಅದರಲ್ಲಿ ಸಿಗುತ್ತೆ, PDF ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಇಷ್ಟು ದಿನ ಯಾರ್ದು ಜಾನ್ ಅಂದರೆ ಶರ್ಟ್ ಒಂಥರ ಬರುತ್ತೆ. ಹಾಂ, ಇವ್ನು ಭಾರಿ ಓದೋ ಥರ ಕೇಳ್ತಾವ. ನಾನೆಲ್ಲ ಓದೋದಲ್ಲಪ್ಪ, ಇರೋ ಬುಕ್ಸೇ ಓದಿಲ್ಲ. ರಿಚರ್ಡ್ ಅಂತ ನಂಗೆ ಆಫೀಸಲ್ಲಿ ಒಬ್ಬರು ಸಜೆಸ್ಟ್ ಮಾಡಿದ್ರು. ಹಾಂ. ತುಂಬ ಇಂಟ್ರೆಸ್ಟಾ ಬುಕ್ಗಳು ಓದೋಕ್ಕೆ? ಫಿಲಾಸಫಿ ನಿನಗೆ? ನಂಗೆ ಆವಾಗ ನಮಗೆಲ್ಲ ಇಷ್ಟ ಇಲ್ಲಪ್ಪ. ನಾನು ಬುಕ್ಸ್ ತಗೊಂಡಿದ್ದೀನಿ. ಪೂರಾ ಓದ್ತೀಯ ಬಿಡು. ಯಾವಾಗ ಇವಾಗ ಬ್ಯಾಂಕಲ್ಲಿ ಹೋಗಿ ಓದ್ತಾ ಇದೆಯಲ್ಲ. ಹೋಗಿ ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಕೆಲಸ ಮಾಡೋಕೆ ಏನು ಅಷ್ಟಿಲ್ಲ ಅಂದ್ಬಿಟ್ಟು ಫುಲ್ ಬೋರ್ ಆಗ್ತಾ ಇತ್ತು ಅಂತ ಆವಾಗ ಓದಿದ್ದೆ. ಕುವೆಂಪು ಜೀವನ ಚರಿತ್ರೆ ಎಷ್ಟು ಓದಿದ್ಯಾ? ಒಂದು ಅರ್ಧ ಬುಕ್. ಓಹೋ, ನಿಜ ಅದಿರೋದೇ ಕಡಿಮೆ. ಕೊತ್ತಂಬರಿ ಸೊಪ್ಪ, ಕರ್ಬೇವಿನ ಸೊಪ್ಪ, ಇಲ್ಲ ಕರಿಬೇವು ಸೊಪ್ಪನ? ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪುನ? ಅದು ಮೊದಲು ಏನೋ ಟ್ರಾಲ್ ಆಗಿತ್ತಲ್ಲ, 1 ಗಂಟೆ ರಾತ್ರಿಲಿ. ಅದಿದು ಕೊರೋನಾ ಟೈಮಲ್ಲಿ 1:30 ಕೊತ್ತಂಬರಿ ಸೊಪ್ಪು. ಇವಾಗ ಒಳ್ಳೆ ಒಳ್ಳೆ ಬೇಕಾಗಿ ಬೇರೆ ಥರ ನಮ್ಮ ಯಜಮಾನ್ರು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ರು. ಸುಮ್ಮನೆ ಹಂಗೆ ಒಂದು ಸ್ಟಾಪ್ ಹಾಕ್ಕೊಂಡ್ವಿ ಇಲ್ಲಿ, ಟೀ ಸ್ಟಾಪ್ ಅಂದ್ಕೊಳ್ಳಿ, ಟೀ ಕಾಫಿ. ಸುಮ್ಮನೆ ಹಂಗೆ ನೋಡಿ ಇಲ್ಲಿ ವ್ಯೂ, ವಿಂಡ್ ಮಿಲ್ಸ್ ಚೆನ್ನಾಗಿದೆ ಒಂಥರ ಆ ವ್ಯೂ. ಚಾನಲಲ್ಲಿ ನೀರು ತುಂಬ ಇದೆ ಅಪ್ಪ, ಜಾಸ್ತಿನೇ ಇದೆ, ಪರವಾಗಿಲ್ಲ. ವೆಜ್ ಜಾನು ನೀರು ಸಾಕಾದಾಗ ಹರಿತಾ ಇದೆ. ಅಜ್ಜಿ ಮಗಳ ಕಾನ್ವರ್ಸೇಷನ್ನು ಫುಲ್ಲು ಡೀಪು. ಲೈಟಾಗಿ ಮಾಡಬೇಕಾಗಿತ್ತು. ಹೇಳಜ್ಜಿ, ಫೋಟೋ ಅಲ್ಲ ಅಜ್ಜಿ. ಹೇಗೆ ಇವಾಗ ನಾವು ಲೆಮನ್ ಟೀ ಬ್ಲ್ಯಾಕ್ ಟೀ ಅಂದ್ರಿ ನೋಡು, ಲೆಮನ್ ಟೀ ಬ್ಲ್ಯಾಕ್ ಟೀ ಅಂದ್ರಿ ನೋಡು ಅಜ್ಜಿ, ಪ್ಲಾಸ್ಟಿಕ್ಕು. ನಾನು ಹೋಗಿ ಅಂಗಡಿಯಾಗ ಕ್ಲಿಕ್ಕರ್ ಅಂತ ಕೊಡಪ್ಪ ಅಂತ ಚಪ್ಪಲಿ ಕೊಟ್ಟ. ಚಪ್ಪಲಿ ಎತ್ಕೊಂಡು ಹೋದೆ. ಅಮ್ಮ ನಗಿ 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 ಮಾಡ್ಬೇಕಂತ. ಕಳ್ಳೋಪುರಿ ಸರ್ವಿಂಗ್ ಎಲ್ಲ ಕವರ್ ಎಲ್ಲ ಸೀಟ್ಲಾಗ ಮಗಿದೀವಿ ನೋಡ್ರಿ. ಸೀಟರೆಲ್ಲ ಫುಲ್ ಪ್ಯಾಕ್ ಮಾಡಿ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಏನ್ರಿ ಈ ತರ ಆರ್ಗನೈಸಿಂಗು ನೋಡಿ, ಆರ್ಗನೈಸಿಂಗ್. ಇವೆಲ್ಲ ಏನು ಕೊಟ್ಟಿರೋದು ಗೊತ್ತಾ ನೋಡಿ, ಆಗ ಇವೆಲ್ಲ ಹಿಂಗೆ ಮುಚ್ಚಿಕೊಳಕ್ ವೇಸ್ಟ್ ನೋಡಿ. ಇಂಥವಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಎಕ್ಸಾಕ್ಟ್ 5:30 ಅಂದರೆ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಅಷ್ಟೇ. 5 o'clock ರೀಚ್ ಆಗಿದ್ವಿ. ಕ್ರೌಡ್ ತುಂಬ ಇದೆ ನೋಡಿ. ಇಲ್ಲ ಮುಂದೆ ತೋರಿಸ್ತೀನಿ, ಇದು ಮಂತ್ರಾಲಯ. ಇಲ್ಲಿನ ಇಂಪ್ರೂವ್ ಆಗ್ಬೇಕು, ಜಾಸ್ತಿ ಬೇಜಾನ್ ಇಂಪ್ರೂವ್ ಆಗಬೇಕು. ಲೈಟ್ ಆಗಿದೆ ಅನ್ಕೊಂತೀವಿ, ನೋಡೋಣ ಇರಿ. ಯಾವಾಗೂ ಮಂತ್ರಾಲಯ ಕರ್ಕೊಂಬಾ ಅಂದಿದೆ ನೋಡಿ, ಕರ್ಕೊಂಬಂದಿ.
ಇನ್ನೇನು ನಾವ್ ಅನ್ಕೊಂಡಂಗ್ ಬರಕ್ಕಾಗಲ್ಲ, ದೇವ್ರೇ ನಮ್ಮನ್ನ ಕರ್ಸ್ಕೊಂತಾನೆ. ನಾವ್ ಅನ್ಕೊಂಡಂಗ್ ಏನ್ ಬರಕ್ಕಾಗ್ತಿದೆ ಅನ್ಕೊಂಡಿದ್ಯಾ? ನೆಮ್ಮದಿ ಬೇಕಾ? ಬನ್ರಿ ಮಂತ್ರಾಲಯಕ್ಕೆ. ಸುಮ್ಮನೆ ತಲೆ ಮೇಲೆ ನೀರು ಹಾಕೊಂಡು ಹೋಗೋರು, ಇಲ್ಲಿ ಬಂದು ಹಾಕೊಂಡು ಹೋಗ್ರಿ. ಏನ್ ನೀರು ಕಮ್ಮಿ ಇದೆ ಇಲ್ಲೆಲ್ಲ. ಪಬ್ಲಿಕ್ ಅವರೇ ಇಷ್ಟು ಗಲೀಜ್ ಮಾಡೋದು, ತಿರ್ಗಾ ಅವರೇ ಅನ್ಕೊಳೋದು ಏನ್ ಇಷ್ಟು ಗಲೀಜು ಅಂತ. ಸೊ ದೇವ್ರ ದರ್ಶನ ಮಾಡೋಕ್ಕಿಂತ ಮುಂಚೆ ನಿಮ್ದೇನಾದರೂ ಹರಕೆ ಆರೈಕೆಗಳೇನೋ ಇದ್ದರೆ ಒಂದು ಧೂಪ ಹಾಕಿ. ಎಲ್ಲಿ ತುಂಗಭದ್ರಾ ರಿವರ್ ಇದು, ಅಂದರೆ ಏನಾದರೂ ಹರಕೆಗಳು ಅವು ಇವು ಏನೋ ಇರುತ್ತಲ್ಲ ನಿಮಗೆ. ಸೊ ಇವರು ಏನೋ ಮಾಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಇವತ್ತೇ ಬಿಡ್ತೀರಾ, ನಾಳೆ ಬಿಡ್ತೀರಾ? ಏನಕ್ಕಮ್ಮ ನಾವು ಇವಾಗ ಸುತ್ತೋದು? ಏನಕ್ಕೆ ಹೇಳಿ ನಾವು ಇವಾಗ ಸುತ್ತೋದು? ಕಾಸು ಇದ್ದಾಗ ಸುತ್ತೋದಲ್ಲ, ವಯಸ್ಸಿದ್ದಾಗ ಸುತ್ತಬೇಕು. ಅದಕ್ಕೆ ಇವಾಗ ನೋಡು ನಿಮ್ ಕೈಲಾಗಲ್ಲ, ಅದಕ್ಕೆ ನಾವು ನಿಮ್ ವಯಸ್ಸಲ್ಲೆಲ್ಲ ನಾವ್ ಇಲ್ಲೆಲ್ಲ ಬರಕ್ ಆಗಲ್ಲ. ಏನ್ ಸೈ, ಇವ್ರ ವಯಸ್ಸಲ್ಲೆಲ್ಲ ನಾವ್ ಇಲ್ಲೆಲ್ಲ ಬರಕ್ ಆಗಲ್ಲ. ಅಷ್ಟೇ, ಇದಕ್ಕೆ ಹೇಳೋದು ಇವಾಗೆ ಸುತ್ತಬಿಟ್ರಿ ಎಷ್ಟಾಗುತ್ತೆ ಅಂತ. ಮ್ಯಾಚಿಂಗ್ ಕರ್ನಾಟಕ ಕಲರ್ ಹಾಕೊಂಡ್ಬಿಟ್ಟಿದ್ದಾರೆ ನೋಡಿ ಅಜ್ಜಂದಿರು. ನಂಗೆ ಪ್ಲಾನ್ ಇತ್ತು ಬರೋದು, ಅಂದ್ರೆ ಈ ಸರಿ ಬರ್ತಡೆಗೆ ಮಂತ್ರಾಲಯಕ್ಕೆ ಬರಬೇಕು ಅಂತ. ಸೊ ಬಿಫೋರ್ 1 ಡೇ ಬಂದಿದ್ದೀನಿ. ಇಟ್ಸ್ ಓಕೆ, ಅಂದರೆ ನಾಳೆ ಬರಬೇಕಾಗಿತ್ತು, ಇವತ್ತು ಬಂದಿದ್ದೀನಿ. ಇತ್ತು, ನಾನು ಬರಬೇಕು ಅಂದ್ಕೊಂಡಿದ್ದೆ ಈ ಸರಿ ಮಂತ್ರಾಲಯಕ್ಕೆ ಹೋಗೋಣ ಬರ್ತಡೆಗೆ ಅಂತ. ಹಂಗೆ ಪ್ಲ್ಯಾನ್ ಇದೆ, ಆಯ್ತಲ್ಲ ಇನ್ನೇನು ಅಷ್ಟೇ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಸೈಕ್ ನೈಟ್ ಸಖತ್ತಾಗೈತೆ, ಸೈಕ್ ಲೈಟ್ಗಳೆಲ್ಲ ನಾವು ಯಾವಾಗೂ ಬೆಳಗ್ಗೆ ಬಂದು ಹಂಗೆ ಹೋಗಿದೆ, ಸಖತ್ತಾಗೈತೆ ನೋಡು. ಸಖತ್ತಾಗೈತೆ. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮಾಡ್ಬಿಟ್ಟು ಹೋಗ್ಬೇಕು, ಗೊತ್ತಾ ನಿಮ್ಗದು? ಮಂಚಾಲಮ್ಮ. ಸೊ ಇಲ್ಲಿರೋ ಸ್ಕಲ್ಪ್ಚರ್ಸ್ ನೋಡಿ. ಸೊ ಆ್ಯಕ್ಚುಲಿ ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ನೀಟಾಗಿ, ಏನೋ ಕ್ಯೂ ಸಿಸ್ಟಮ್ ಎಲ್ಲ ನೋಡಿ. ನಮ್ಮನ್ನ ಇಲ್ಲೇ ಬಿಡ್ತಾ ಇದ್ದಾರೆ, ಇಲ್ಲೇ ಹೋಗ್ತಾ ಇದ್ದೀವಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಆಯ್ತು. ಸೊ ಪ್ರಸಾದ ಇಸ್ಕೊಳಲ್ಲ, ಇಸ್ಕೊಳಕ್ ಹೋಗೋರ ಇಲ್ಲ. ಸೊ ಇಲ್ಲಿ ಗೋಮಾತೆ ಕೊಂಬುಗಳು ನೋಡ. ದರ್ಶನ ಇಲ್ಲಿ ಹೆಂಗಂದ್ರೆ ಎಷ್ಟೇ ಜನ ಇರ್ಲಿ, ಇಲ್ದಿರೋ ಹೋಗ್ಲಿ, ನಾರ್ಮಲ್ ಏನಂದ್ರೆ ಇವಾಗ ತಿರುಪತಿ ಮತ್ತೆ ಧರ್ಮಸ್ಥಳ ತರ ಏನು ಇರಲ್ಲ. ಎಷ್ಟು ಜನ ಆದ್ರೂ ಬಂದು ಬೇಗ ದರ್ಶನ ಆಗ್ತಾ ಇರುತ್ತೆ ಇಲ್ಲಿ. ಆದರೆ ಕ್ಯೂ ಸಿಸ್ಟಮ್ ಎಲ್ಲ ಹೊಸದಾಗಿ ಮಾಡಿದ್ದಾರೆ, ಯಾಕಂದರೆ ತುಂಬ ರಶ್ ಆಗುತ್ತೆ ಅಂತ. ನಾನು ಯಾವುದೋ ಒಂದು ರೀಲ್ಸ್ ನೋಡಿದೆ, ತುಂಬ ಇಲ್ಲೆಲ್ಲ ಫುಲ್ಲು ರಶ್ ಇರೋದು. ಏನು ಮಾಡೋಕ್ಕಾಗಲ್ಲ, ಇಲ್ಲಿರೋ ಸಿಸ್ಟಮೇ ಒಂಥರ ಚೆನ್ನಾಗಿದೆ. ವಯಸ್ಸಾದವ್ರಿಗೂ ಒಂದು ಲೈನ್ ಎಲ್ಲ ಬಿಡ್ತಾರೆ ನೀಟಾಗಿ. ನಿಮಗೂ ಗೊತ್ತಿರುತ್ತೆ ಮಂತ್ರಾಲಯಕ್ಕೆ ಏನು ನಾವು ಒಬ್ಬರೇ ಬಂದಿರೋ, ಎಲ್ಲರೂ ಬಂದಿರ್ತೀರಾ, ಗೊತ್ತು ನಿಮಗೂ. ಇನ್ನೊಂದೇನು ಗೊತ್ತಾ ಸೈಕಿಲ್ಲಿ, ಪುಣ್ಯಕ್ಷೇತ್ರ ದರ್ಶನ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಗೊತ್ತಾ? ಬೆಳಗ್ಗೆ ಬರ್ಬೇಕು, ಈ ತರ ಜಾಗಗಳಲ್ಲಿ ಮಲ್ಕೊಂಡಿರ್ಬೇಕು, ಒಂದ್ ನೈಟ್ ಇಲ್ಲೇ ಇರ್ಬೇಕು, ಅದು ದರ್ಶನ. ಅಂದ್ರೆ ನಾವು ಒಂದ್ ಜಾಗದಿಂದ ಬೆಂಗಳೂರವರೆಲ್ಲ ಹಂಗೆಲ್ಲ ಹೋಗ್ಬಾರ್ದು ಇರೋ ಲೆಕ್ಕದಲ್ಲಿ, ಅದು ಪವಾಡಗಳಂದ್ರೆ ಅವೆಲ್ಲ ಸರಿಯೇ ಅಲ್ಲ. ನಾವು ಪ್ಲೇಸ್ ನೋಡ್ಬೇಕು ಅಂತ ಅನ್ಕೊಂತೀವಿ, ಒಂದ್ ದಿನ ರಾತ್ರಿ ಅಲ್ಲಿ ಇರ್ಬೇಕು. ಅದೇ ಅದು ರೂಮ್ಗಳಲ್ಲ ಈ ತರ ಮಲ್ಕೊಬೇಕಂತೆ. ಆಗಿನ ಕಾಲದವ್ರು ಅದಕ್ಕೆ ದೊಡ್ಡ ದೊಡ್ಡ ಜಾಗಗಳು ಮಾಡಿ ಎಲ್ಲಾರ ಮಲ್ಕೊಂಡು ಬಿಟ್ಬಿಟ್ಟು ಅದೇ ಡ್ರೋನು ಸೂನ್ ತಾಯಿ ಹೊಟ್ಟೆಯಲ್ಲಿ ಮಗುವಾಗಿ ಹುಡ್ತೈತೆ, ಬೆಳೀತೈತೆ, ಮತ್ತೆ ರಿಜಿಸ್ಟರ್ ಸಮೇತ ವಯಸ್ಸಾದ್ಮೇಲೆ ಮಾಯ ಆಗೋತದೆ. ಆನ್ಸರ್ ಇಸ್ ಕೋತಿ. ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಅಮ್ಮ ಹೇಳಿದ್ದು ನೀವು ನೆಕ್ಸ್ಟ್ ಈಗ ಇನ್ನೂ ಇರ್ತಾವಲ್ಲ ಇನ್ನೊಂದು 10 ಕ್ವೆಶ್ಚನ್ ಇಟ್ಕೊಳ್ಳೋ ನಿನ್ ಕಂಟೆಂಟ್. ಬ್ಲೇಡ್ಗಿಂತ ಶಾರ್ಪ್ ಆಗಿರೋದು ಯಾವುದು?
ಬ್ಲೇಡ್ಗಿಂತ ನಾಲಿಗೆ ಹಾ? ನಾನ್ ಬೇರೆ ಅರ್ಥದಲ್ಲಿ ಹೇಳಿದ್ದು. ಗೊತ್ತಾಯ್ತು. So guys, ನಮ್ಗ್ ಗೊತ್ತಿಲ್ಲ, ನಿಮ್ಗೆ ಏನೋ ಗೊತ್ತಿದ್ರೆ ಲೋಹ comment ಮಾಡಿ. ಅಲ್ಲ. ಹಾ? ಲೋಹ ಅಲ್ಲ. ಯಾವ್ದು? ಕ್ಲೂ ಬೇಕಂತೆ, ಕ್ಲೂ Clue ಹೇಳು. ಕೊಡ್ಬೇಕು. 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 50-50. ಫೋನ್ ಆಫ್ ಫ್ರೆಂಡ್. ನೀರಿಗಿಂತ ತೆಳುವಾಗಿರೋದು ಯಾವ್ದು ಹೇಳು? ಇದು ಕೇಳಿದ್ರು ಅಂತ ಹೇಳುವಾಗ. ನೀರಿಗಿಂತ ತೆಳುವಾಗಿರೋದು ಲೋಹ ಅಲ್ಲ. ಮರ್ಕ್ಯೂರಿ ಅಲ್ಲ. ಎರಡು ಕ್ವಶನ್ ಐತೆ ಇವಾಗ. ಹಾ. ಮಜ್ಜಿಗೆ ಹೇಳಿ. ಏನ್ ಬೇಕಂದ್ರೆ ಹೇಳ್ಕೊಡಿ. ಏ ಥ್ಯಾಂಕ್ ಯು ಹ್ಯಾಪಿ ಬರ್ತ್ಡೇ. ಏನು ಬಿಡು. ಹರ್ಷ ಹರ್ಷ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಇರಲಿ ಇರಲಿ ಹರ್ಷ ಹರ್ಷ. ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಸೊ ಇಲ್ಲಿಗೆ ಡೇ 1 ವ್ಲಾಗ್ ಮುಗೀತು. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಟಿಲ್ ದ ಟೈಮ್ ಟೇಕ್ ಕೇರ್, ಲವ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೈನಿಂಗ್ ಆಫ್.